ಈ ಹಿಂದೆ ಪವಿತ್ರ ಗೌಡ ಅವರಿಗೆ ಮದುವೆ ಆಗಿತ್ತು. ಮದುವೆ ಆದವರು ಇದೇ ರೇಣುಕಾ ಸ್ವಾಮಿ ಅನ್ನುವಂಥ ಮಾಹಿತಿ ಕೂಡ ಒಂದು ಕಡೆಯಿಂದ ಬರ್ತಾ ಇದೆ. ನಂತರ ಅವರು ದೂರವಾಗಿದ್ದರು, ಒಂದು ಮಗು ಇತ್ತು. ನಂತರ ಪವಿತ್ರ ಗೌಡ ಅವರು ದರ್ಶನ್ ಜೊತೆ ಇದ್ದರು, ಲಿವಿಂಗ್ ಟುಗೆದರ್ ಇದ್ದರು ಅನ್ನುವಂಥ ಮಾಹಿತಿಗಳೆಲ್ಲ ಬರ್ತಾ ಇರುತ್ತೆ. ಆದರೆ ರೇಣುಕಾ ಸ್ವಾಮಿ ಕೊಲೆ ಯಾಕಾಯಿತು, ಅಶ್ಲೀಲ ಮೆಸೇಜ್ ಮಾಡಿದ್ದ, ಫೋಟೋ ಕಳಿಸಿದ್ದ ಅನ್ನುವ ಕಾರಣಕ್ಕಾಗಿ ಆತನಿಗೆ ಹೊಡೆಯಲಾಗಿದೆ. ಹೊಡೆಯುವಂಥ ಸಂದರ್ಭದಲ್ಲಿ ಮರ್ಮಾಂಗಕ್ಕೆ ಏಟು ಬಿದ್ದು ಆತ ಸತ್ತಿದ್ದಾನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಅವರನ್ನು ಮತ್ತು ಅವರ ಇತರ 10 ಜನರನ್ನು ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ಬಹುಶಃ ದರ್ಶನ್ ಇದರಲ್ಲಿ ಏನಾದರೂ ಇನ್ವಾಲ್ವ್ಡ್ ಇದ್ದರೆ ಬಹುಶಃ ಅತೀ ದೊಡ್ಡ ಒಂದು ರೋಚಕ ತಿರುವನ್ನು ಇದು ಪಡೆದುಕೊಳ್ಳುತ್ತೆ. ಏಕೆಂದರೆ ಕನ್ನಡದ ಪ್ರಖ್ಯಾತ ನಟ ದರ್ಶನ್ ಮನೆಯವರು ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದರ್ಶನ್ ಅವರನ್ನು ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್, ಕೊಲೆ ಕೇಸ್ನಲ್ಲಿ ಸರೆಂಡರ್ ಆಗಲು ಹೇಳಿದ್ರ ದರ್ಶನ್. ಈಗ ಮತ್ತೊಂದು ಟ್ವಿಸ್ಟ್, ತಪ್ಪಿಸಿಕೊಳ್ಳೋಕೆ 3ರನ್ನು ಸರೆಂಡರ್ ಆಗಲು ಹೇಳಿದ್ರ. ನಿನ್ನೆ ಏಕಾಏಕಿ ಠಾಣೆಗೆ ಬಂದು ಸರೆಂಡರ್ ಆಗಿದ್ದ 3. ಅನುಮಾನ ಬಂದು ಪೊಲೀಸರಿಂದ 3ರ ವಿಚಾರಣೆ. ಸ್ವಯಂ ಪ್ರೇರಿತರಾಗಿ ಬಂದು ಅಸಲಿ ವಿಚಾರಗಳನ್ನು ಬಾಯ್ಬಿಟ್ಟಿರೋ ಆರೋಪಿಗಳು ಹೊಡೆದಿದ್ದೀವಿ, ಸತ್ತಿದ್ದಾನೆ ಅನ್ನುವಂಥ ರೀತಿಯಲ್ಲಿ ಆಗ್ತಾ ಇದೆಯಾ? ಕೊಲೆ ಕೇಸ್ನಲ್ಲಿ ಸರೆಂಡರ್ ಆಗಲು ಹೇಳಿದ್ರ ದರ್ಶನ್. ತಪ್ಪಿಸಿಕೊಳ್ಳೋಕೆ 3ರನ್ನು ಸರೆಂಡರ್ ಆಗಲು ಹೇಳಿದ್ರ. ರೇಣುಕಾ ಸ್ವಾಮಿ ಅವರ ಕೊಲೆಯಾಗಿದೆಯಾ? ಹಾಗಿದ್ರೆ ಮರ್ಡರಾ ಇದು? ದರ್ಶನ್ ಮತ್ತು ದರ್ಶನ್ ಆಪ್ತರಿಂದ ಇದಾಗಿದೆಯಾ? ಬಹುಶಃ 3 ಬಂದು ನಿನ್ನೆ ಸರೆಂಡರ್ ಆಗಿದ್ದಾರಂತೆ. ಈಗಾಗಲೇ 10 ಜನರನ್ನು ಬಂಧಿಸಲಾಗಿದೆ. ಸರೆಂಡರ್ ಆದ ಕಾರಣಕ್ಕಾಗಿ ಇದೀಗ ದರ್ಶನ್ ಅವರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ. ಒಂದು ವೇಳೆ ಇಷ್ಟೇ ಮಾಹಿತಿ ಸಾಕು ಅಂತಂದರೆ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಅಭಿಮಾನಿಯನ್ನೇ ಕೊಂದಿದ್ದೇಕೆ ದರ್ಶನ್ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಭಾಳ ದೊಡ್ಡ ಮಟ್ಟದಲ್ಲಿ ಇದು ದರ್ಶನ್ಗೆ ಸುತ್ತಿಕೊಳ್ಳುವ ಸಾಧ್ಯತೆ ಇದೆ.